ಈತ ಪ್ರೊಫೆಸರ್ ಸಿದ್ದರಾಮಯ್ಯನವರಿಗೆ ತುಂಬುವುದರಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ. ಹಾಗೆ ಈ ಸಂದರ್ಭದಂಥ ನಮ್ಮ ಸ್ನೇಹಿತರು, ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರು, ಭಾಳ ವರ್ಷಗಳಿಂದ ನಾವು ಜೊತೆಯಲ್ಲೇ ಬೆಳೆದರೂ ಸಹ ಇವತ್ತು ಇಡೀ ಒಂದು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಒಂದು ಒಳ್ಳೆಯ ಹೆಸರು ಪಡೆಯಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಇವತ್ತು ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾಗಿ 2ನೇ ಬಾರಿ ಅಧ್ಯಕ್ಷರಾಗಿ ಬಂದಿದ್ದಾರೆ ಶ್ರೀ ಎಸ್.ಸಿ. ಗೋಪಾಲ್ ಅವರು. ಬಹಳ ಹಳೆಯ ಚಿತ್ರಗಳಾದರೂ ಹಾಸ್ಯದ ಮೂಲಕ ಜನರ ಮನವನ್ನು ಗೆದ್ದು ಇವತ್ತು ಸುಮಾರು 600 ಚಿತ್ರಗಳಲ್ಲಿ ಭಾಗವಹಿಸಿ ಇಡೀ ಕನ್ನಡ ಚಿತ್ರದಲ್ಲಿ ಒಬ್ಬ ಪ್ರಖ್ಯಾತ ಹಾಸ್ಯಗಳನ್ನ ಉಳಿದರೆ ಶ್ರೀ ಟಿಮ್ಮಿ ಸಿಂಗ್ ಅವರು ಸಹ ತುಮಕೂರಿನಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಟಿಮ್ಮಿ ಸಿಂಗ್ ಅವರು ಸುಮಾರು 600 ಚಿತ್ರಗಳನ್ನ ಭಾಗವಹಿಸಿದ್ದಾರೆ. ಜೊತೆಗೆ ಅವರು ಜೊತೆಗೆ ರೇಖಾದ ಜೊತೆಗೆ 3 ಚಿತ್ರಗಳು ಮಾಡಿದ್ದಾರೆ. ಅವರು ಅನೇಕ ಚಿತ್ರಗಳು ನಮಗೆ ಇನ್ನೂ ಕಣ್ಮನೆಯಾಗಿ ಇದೆ, ಮನಸ್ಸಲ್ಲಿ ತುಂಬ ಇದೆ. ಪ್ರತಿ ಚಿತ್ರ ನೋಡಬೇಕಾದ್ರೆ ಚಿತ್ರ ಹೊಟ್ಟೆ ಉಂಟಾಗುವ ಬೆಳೆಸ್ತಾರೆ. ಆ ಬೆಂಗಳೂರು ನಮ್ಮ ಜೀವನ ಕೃಷಿ ಮಾಡುವಂಥ ಟಾನಿಕ್ ಅಂತ ಈ ಸಂದರ್ಭ ಮೈಸೂರು ಸ್ನೇಹಿತರು ಚಿಕ್ಕಿಮಯ್ಯವರು ಅವರು ಸಹ ಅವರು ಬಿಜೆಪಿ ಸದಸ್ಯರಾಗಿದ್ದರು. ಜೊತೆಗೆ ವಿಶೇಷ ವಾಕ್ಯಗಳು ಬಹಳ ವಿಚಾರವಂತರು, ಚಿಂತಕರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀಯುತ ಚಿಕ್ಕಿಮಯ್ಯವರು ತಿರುಪತಿಯಿಂದ ಸ್ವಾಗತ ಮಾಡ್ತಾರೆ. ನಾನು ನಂಜಪ್ಪನ ಮಗ. ಇನ್ನೂ ನೆನಪಿಟ್ಕೊಂಡಿದ್ದೀರಲ್ಲ, 1989ರಲ್ಲಿ ಆ ಡೈಲಾಗನ್ನು ಹೇಳಿಕೊಂಡು ನಾನು ಮೊದಲ ಚಿತ್ರ ತ್ರಿನೇತ್ರ ಟೈಗರ್ ಪ್ರಭಾಕರಣ್ಣವ್ರ ಜೊತೆಯಲ್ಲಿ ಪಾತ್ರ ಮಾಡಿದೆ. ಅದಾದ ನಂತರ ಡಾಕ್ಟರ್ ರಾಜಣ್ಣವರ ಜೊತೆಯಲ್ಲಿ ಜೀವನ ಚೈತ್ರ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಜಮಾನ ಚಿತ್ರದ ನಿರ್ಮಾಪಕರು ಯಾರು ಗೊತ್ತಾ? ರೆಹಮಾನ್ ಅಂತ ನಮ್ಮ ಆತ್ಮೀಯ ಸ್ನೇಹಿತರು. ಹಲವಾರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವರು ಇಲ್ಲೇ ಇದ್ದರು, ನಾಗರಬಾವಿಯಲ್ಲಿ ಮನೆ ಇತ್ತು. ಅವರು ಹುಷಾರಿರಲಿಲ್ಲ. ಹೇಳ್ತಾ ಹೋದರೆ ಭಾಳಷ್ಟಿದೆ. ನಿಮ್ಮೆಲ್ಲರ ನಾನು ಆಶೀರ್ವಾದದಿಂದ 650ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲೇ ಪಾತ್ರ ಮಾಡಿರೋದು. ನಾನು ದುಬೈಗೆ ಹೋಗಲಿ, ಎಲ್ಲೇ ಹೋಗಲಿ, ಅಲ್ಲಿ ನನ್ನ ಮುಸಲ್ಮಾನ್ ಅಭಿಮಾನಿಗಳು ನನ್ನ ಪರ್ಚೇಸಿಗೆ ನನ್ನ ಯಾರು ಗುರುತಿಡಿತಾರೆ ದುಬೈಲಿ ಅಂದ್ಕೊಂಡು ಪರ್ಚೇಸಿಗೆ ಹೋಗಿದ್ದೆ. ದಿನೇಶ್ ಕೃಷ್ಣ ಅವರು ನೀವು ಇಲ್ಲಿ, ನೀವು ಎಲ್ಲಿ? ಅವರೆಲ್ಲ ನಮ್ಮ ಬೆಂಗಳೂರು ಮಂಗಳೂರಿನವರು. ನನ್ನ ಅಭಿಮಾನಿಗಳು ಕೂಡ ಭಾಳಷ್ಟು ಜನ ಶಿವಾಜಿನಗರಕ್ಕೆ ಹೋಗಲಿ, ಅಲ್ಲಿಯೂ ಕೂಡ ನನ್ನ ಅಭಿಮಾನಿಗಳಿದ್ದಾರೆ. ಎಲ್ಲಿಲ್ಲ ಅಂತ ನಮಗೆ ಗೊತ್ತು, ಎಲ್ಲೆಲ್ಲಿಲ್ಲ ಇದಾಗಂತ ಗೊತ್ತಾಗಲ್ಲ, ಅಲ್ಲಿ ಹೋದಾಗಲೇ ಗೊತ್ತಾಗೋದು. ಈಗ ನಾನು ಒಂದು ಸುಮಾರು 650 ಸಿನಿಮಾ, ಅದರಲ್ಲಿ ಯಾವ್ದಾವ್ದು ನೋಡಿದ್ದೀರಿ ಗೊತ್ತಿಲ್ಲ, ಆದರೂ ಎಲ್ಲ ಸಿನಿಮಾ ಡೈಲಾಗು ಮಾತಾಡ್ತೀನಿ. ಒಂದೊಂದು ಪಿಕ್ಚರಲ್ಲಿ ಒಂದೊಂದು ಸಿನಿಮಾದಲ್ಲಿ ಅರ್ಧ ಗಂಟೆ ಕಾಮಿಡಿ ಇರುತ್ತೆ. ಅಲ್ಲಿ 650 ಪಿಕ್ಚರ್ದು ಡೈಲಾಗ್ ಮಾತಾಡಲ್ಲ, 24x24 ಅವರ್ಸ್ ಆಗಿಬಿಡುತ್ತೆ. ಅದು ನಿಮಗೆ ಯಾವ್ದು ಇಷ್ಟನೋ ಅದು ನನಗೆ ಗೊತ್ತಿದೆ. ಯಾವ ಸಿನಿಮಾ ಬೇಕು ಕೇಳಿ, ನಾನು ಮಾತಾಡ್ತೀನಿ. ಅರೋಣ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್. ರಾಜು ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದು ಬಹಳ ಸಂತೋಷದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು. ಅವರು ಕೊಡುಗೈ ದಾನಿಗಳು, ಕಲಾವಿದರಾಗಲಿ ಬಡವರಾಗಲಿ ಎಲ್ಲರಿಗೂ ಕೂಡ ಕಷ್ಟಕ್ಕೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಪದಗಳು ಸಾಲದು. ಆದರೂ ಇವತ್ತು ನೀವು ಇಷ್ಟೊಂದು ಜನ ಸೇರಿರೋದು ಡಾಕ್ಟರವರ ಒಂದು ಅವರ ಗುಣ, ಅವರ ಒಂದು ಇದನ್ನು ನೋಡಿ ಮೆಚ್ಚಿಕೊಂಡು ನೀವು ಬಂದಿದ್ದೀರಿ ಅಲ್ವಾ? ಮಕ್ಕಳು ಅವರ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ವಿದ್ಯಾಸಾಗರ್ ಪಬ್ಲಿಕ್ ಮಾಸ್ಟರ್ ಸಾಕು ಮಕ್ಕಳು ಕಲ್ಚರಲ್ ಪ್ರೋಗ್ರಾಮ್ ಇದೆ. ಇವತ್ತು ಯಾರ್ಯಾರಲ್ಲಿ ಬಿರಿಯಾನಿ ಮಾಡಿದ್ದೀರಾ? ಬಿರಿಯಾನಿ ಅಂತಂದ್ರೆ ನಾನು ನಿಮ್ಮ ಮಗಳ ಮನೆಯಲ್ಲೇ ನಾನು ಭಾಳ ನನ್ನ ಸ್ನೇಹಿತರ ಮನೆಗಳಿಗೆ ಹೋಗ್ತಾ ಇರ್ತೀನಿ. ನಾನು ಕೂಡ ಒಬ್ಬರು ನಮ್ಮ ಹೆಸರಾಂತ ರಾಜಕೀಯ ಗಣ್ಯ ವ್ಯಕ್ತಿಗಳು ಅವ್ರ ಮನೆಯಲ್ಲಿ ಬಿರಿಯಾನಿ ಹೆಂಗೆ ಮಾಡ್ತೀರಾ ಅಂತ ಕೇಳ್ಕೊಂಡು ನೋಡ್ಕೊಂಡು ನಾನು ಬಿರಿಯಾನಿ ಮಾಡೋಕ್ಕೆ ಕಲ್ಸ್ಕೊಂಡೆ. ಇವತ್ತು ಬೇಕಂದ್ರೆ ನೀವು ಬಿರಿಯಾನಿ ನಾನು ಮಾಡಬಲ್ಲೆ.
ಇರಲಿ. ಈಗ ಒಂದು 2-3 ಚಿತ್ರದ ಡೈಲಾಗ್ ಮಾತಾಡ್ಬಿಡ್ತೀನಿ. ಅದಕ್ಕೆ ಮುಂಚೆ ನನ್ನ ಹೆಸರು ಟೆನ್ನಿಸ್ ಕೃಷ್ಣ ಅಂತೇಳಿ ಯಾಕೆ ಹೆಸರು ಬಂತು ಅಂತ ಹೇಳ್ತೀನಿ. ನನ್ನ ತಂದೆಯವರು ಶಾಮಣ್ಣ ಅಂತ, ತಂದೆಯವರು ಲಾನ್ ಟೆನ್ನಿಸ್ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ರು. ಟೆನ್ನಿಸ್ ಬಾಲ್ ನೋಡಿದ್ದೀರಲ್ಲ, ನಮ್ಮ ದೇಶದ ಸಾನಿಯಾ ಮಿರ್ಜಾ, ವಿಜಯ್ ಅಮೃತರಾಜ್, ಆನಂದ್ರ ಅಮೃತರಾಜ್, ಮಹೇಶ್ ಭೂಪತಿ ಇವರು ಆಡ್ತಾರಲ್ಲ ಟೆನ್ನಿಸ್ ಆಟ, ಅದನ್ನ ನಮ್ಮ ತಂದೆಯವರು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ರು. ನಾನು ಕೂಡ ಬಹಳ ಸಣ್ಣ ವಯಸ್ಸಿನಲ್ಲಿ ಅಷ್ಟೇ ಸಣ್ಣ ಮಕ್ಕಳಿಗೆ ಲಾನ್ ಟೆನ್ನಿಸ್ ಕೋಚ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ನನ್ನ ಹೆಸರು ಏನಾದರೂ ಬೇರೆ ಇಟ್ಕೊಳ್ಳಪ್ಪ ಕೃಷ್ಣ ಅಂದರೆ ಭಾಳ ಜನ ಇರ್ತಾರೆ. ಹೊನ್ನವಳ್ಳಿ ಕೃಷ್ಣ ಇದ್ದಾರೆ, ಇನ್ನೂ ಭಾಳ ಜನ ಕೃಷ್ಣ ಇದ್ದಾರೆ. ಹಾಗಾಗಿ ನಿನ್ನ ಹೆಸರು ಏನಾದ್ರು ಚೇಂಜ್ ಮಾಡ್ಕೊಂಡ್ರು. ನಾನು ಟೆನ್ನಿಸ್ ಕೃಷ್ಣ ಅಂತ ಯಾಕೆ ಇಟ್ಕೋಬಾರ್ದು ಅಂತ ಟೆನ್ನಿಸ್ ಕೃಷ್ಣ ಅಂತ ಹೆಸರು ಇಟ್ಕೊಂಡೆ. ಆವತ್ತಿಂದ ಎಲ್ರಿಗೂ ಇಷ್ಟ ಆಯ್ತದ ಆ ಹೆಸರು. ಹಾಗಾಗಿ ನಾನು ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆಲ್ಲ ಸಣ್ಣ ವಯಸ್ಸಿನಲ್ಲೇ ಕೋಚ್ ಮಾಡಿದ್ದೀನಿ. ಅನಂತ್ ನಾಗ್ ಸಾರ್ ಅವರು ನಮ್ಮ ಟೆನ್ನಿಸ್ ಕೋರ್ಟಲ್ಲಿ ನನಗೂ ಹೇಳ್ಕೊಡ್ತೀರಾ, ಇಷ್ಟು ಸಣ್ಣ ವಯಸ್ಸಲ್ಲೇ ಕೋಚ್ ಮಾಡ್ತಾ ಇದ್ದೀರಾ ಅಂತಂದರು. ಹೌದಣ್ಣ ಅಂತಂದೆ. ಆಮೇಲೆ ಡಾಕ್ಟರ್ ಪ್ರೇಮ್ ಸಾಗರ್ ಅವರು ಬರ್ತಾರೆ ಸರ್, ಅವ್ರಿಗೂ ಕೂಡ ನಾನು ಪರ್ಸ್ನಲ್ ಕೋಚ್ ಆಗಿದ್ದೀನಿ. ಭಾಳಷ್ಟು ಜನ ಡಾಕ್ಟರ್ಗಳು, ಲಾಯರ್ಗಳು, ಸಿನಿಮಾ ನಟರು ಕೂಡ ನಾನು ಕೋಚ್ ಮಾಡಿದ್ದೀನಿ ಸರ್. ಹಾಗಾಗಿ ಟೆನ್ನಿಸ್ ಕೋಚ್ ವೇದಿಕೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಸಿದ್ದರಾಮಯ್ಯನವರೇ, ಹಾಗೂ ಈಗ ಮಾತನಾಡಿ ಹೋದಂಥ ಮಾನ್ಯ ಶ್ರೀ ಕೃಷ್ಣಪ್ಪಣ್ಣವರೇ, ಅವರ ನಮ್ಮ ಬಹಳ ವರ್ಷಗಳಿಂದ ನನ್ನ ನೋಡ್ತಾ ಇದ್ದಾರೆ. ಯಾವಾಗಲೇ ಮನೆಗೆ ಹೋದರೂ ಕೂಡ ಕೃಷ್ಣಪ್ಪಣ್ಣವರು ತಿಂಡಿ ಟೈಮಿಗೆ ಬಂದರೆ ತಿಂಡಿ, ಆಮೇಲೆ ಅವರು ಬರೀ ಕೈಲಿ ಕಳಿಸ್ತಿರ್ಲಿಲ್ಲ, ಜೋರು ಒಂದಷ್ಟು ದುಡ್ಡನ್ನು ಇಟ್ಟು ಕಳಿಸ್ತಾ ಇದ್ರು ಅಂತ ಒಂದು ದೊಡ್ಡ ಗುಣ. ಡಾಕ್ಟರು ಕೂಡ ಹಾಗೆ ರಾಜಣ್ಣವರು ಹಾಗೇ ಇದ್ದಾರೆ. ಎಲ್ಲೇ ಹೋದ್ರು ಆ ಯಜಮಾನ ಪಿಕ್ಚರ್ ಡೈಲಾಗ್ ಕೇಳ್ತಿರ್ತಾರೆ. ನಮಸ್ಕಾರ ಕನ್ನಡ, ಸುಮ್ಮನೆ ಬಟ್ಟೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪೇಟೆಯಲ್ಲಿ ಮಿಷಿನ್ ಬಂದಿದೆ, ಅದ್ರ ಹೆಸರೇನು ಗೊತ್ತಾ? ಗ್ರೈಂಡ್ರು. ಪೇಟೆಯಲ್ಲಿ ಒಂದು ಹಿಟ್ ರೂಪಾಯಿ ಯಂತ್ರ ಬಂದಿದೆ ಅಂತ ಅದ್ರ ಹೆಸರು ಅಂತ ಅಭಿಜಿತ್ ಕೇಳ್ತಾರೆ. ಪೆಟ್ಟ ಪೆಟ್ಟ ಓದಿದ್ದೀನಿ ಅಂತೀರಾ, ಅಷ್ಟು ತಿಳಿಯಲ್ವಾ? ಅದ್ರ ಹೆಸರು ಜನರೇಟರ್. ಆಮೇಲೆ ನನ್ನ ರಿಯಲ್ ಧ್ವನಿನ ಇಷ್ಟಪಟ್ಟವರು ಮೊದಲು ಕಿಚ್ಚ ಸುದೀಪ್ ಅವರು. ಜಿಂತಾತ ಚಿತ ಚಿತ ಜಿಂತಾತ ವೀರಮದಕರಿ ಸಿನಿಮಾದ ಆ ಒಂದು ಸಿನಿಮಾದಲ್ಲಿ ಕೃಷ್ಣವರೇ, ನಿಮ್ಮ ಒರಿಜಿನಲ್ ವಾಯ್ಸು ಯಾರಿಗೂ ಗೊತ್ತಿಲ್ಲ, ಆ ಕಾಮಿಡಿ ವಾಯ್ಸ್ ಎಲ್ರಿಗೂ ಗೊತ್ತಿದೆ, ಈ ರಿಯಲ್ ಧ್ವನಿಯಲ್ಲಿ ಪಾತ್ರ ಮಾಡಿ ಅಂದ್ರು. ಅದರಲ್ಲಿ ಅವರು ಒಂದು ಕ್ಯಾರೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್, ಇನ್ನೊಂದು ಕಳ್ಳ ಸುದೀಪ್ ಅವರು. ಅದರಲ್ಲಿ ಅವ್ರಿಗಿಂತ ದೊಡ್ಡ ಕಳ್ಳ. ನಾನು ಸುದೀಪ್ ಅವರು ಒಂದು ಬಸ್ ಸ್ಟ್ಯಾಂಡಲ್ಲಿ ದೊಡ್ಡ ಪೆಟ್ಟಿಗೆನ ಹೊತ್ಕೊಂಡ್ಬಂದ್ಬಿಡ್ತೀವಿ, ದೊಡ್ಡ ಬಾಕ್ಸ್ ಕಳ್ತನ ಮಾಡ್ಕೊಂಡ್ಬಂದ್ಬಿಡ್ತೀವಿ. ಅದನ್ನ ತಗೊಂಬಂದು ಜನ ಇಲ್ದಿರೋ ಜಾಗದಲ್ಲಿ ಇನ್ನೇನು ಓಪನ್ ಮಾಡಬೇಕು, ಆಗ ಇನ್ಸ್ಪೆಕ್ಟರ್ ಬಂದ್ಬಿಡ್ತಾನೆ ಜೀಪಲ್ಲಿ. ಆವಾಗ ಸುದೀಪ್ ಅವರು ಎದುರ್ಕೊಂಡು ಅದನ್ನ ತೆಗ್ದಿರೋ ಬಾಗಿಲನ್ನ ಮುಚ್ಚಿಬಿಡ್ತಾರೆ ಎದುರ್ಕೊಂಡು. ಆವಾಗ ಇನ್ಸ್ಪೆಕ್ಟರ್ ಹೇಳ್ತಾನೆ, ಏಯ್ ಏನಿದೆ ಆ ಬಾಕ್ಸಲ್ಲಿ, ಓಪನ್ ಮಾಡೋ. ನಾನು ಬಂದೆ, ನೀನು ಸ್ವಲ್ಪ ಇರು ಅಳಿಮಯ್ಯ, ಏನ ಕಾಕಿ ಡ್ರೆಸ್ ಹಾಕೊಂಡು ಜಗಳ ಆಡ್ತಾ ಇದೀಯಾ ಅಂದ್ಬಿಟ್ರೆ ನಡಿಬಿಡ್ತೀವ. ನಿನ್ನ ಮಕ ನಾಯಿ ಲೆಕ್ಕ. ಅಣ್ಣ ನಿಂದಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್. ತಲೆ ಮೇಲೆ ಟೋಪಿಗೆಲ್ಲೋ, ಕೈಯಲ್ಲಿ ಲಾಠಿಗೆಲ್ಲೋ, ತೋರ್ಸ 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 ಅಂದ ತಕ್ಷಣ ಪಿಸ್ತೂಲ್ ತಗೊಂಡು 3 ಸರಿ ಗುಂಡು ಫೈರ್ ಮಾಡ್ತಾರೆ. ಕೆಳಗಿಂದ ಮೇಲ್ವರೆಗೂ 3 ತೂತಾಗುತ್ತೆ. ಆ ತೂತಿಂದ ಹೊಗೆ ಬರ್ತಾ ಇತ್ತು. ಹೊಗೆ ಗ್ರಾಫಿಕ್ಸ್ ಅಲ್ಲ, ರಿಯಲ್ ಆಗಿ ಹೊಗೆ ಬರ್ತಾ ಇತ್ತು. ಹೆಂಗೆ ಅಂತೀರಾ, ಕಬ್ಬಿಣದ ಬಾಂಡ್ಲಿಯಲ್ಲಿ ಕೆಂಡ ಇಟ್ಕೊತಿದ್ರು. ಒಂದೇ ಟೇಕಿಗೆ ಓಕೆ ಆಗಿದ್ದಕ್ಕೆ ಸರಿ ಹೋಯ್ತು. 2-3 ಟೇಕ್ ಆಗಿದ್ರೆ ಕಬಾಬಾಗಿ ಹೋಗ್ತಿದ್ದೆ ಅಲ್ವಾ. ಈಗ ಬೇಕಾದಷ್ಟಿದೆ, ಇನ್ಯಾವ್ದು ಬೇಕು? ಸಾಕಲ್ಲ, ಆಗ್ಬೇಕಣ್ಣ ಎಲ್ಲ. ಅದೇ ಮಾತಾಡ್ತೀನಿ. ನಮ್ಮ 5 ಸ್ಟಾರ್ ಕೃಷ್ಣ ಅವರು, ಅವರ ಪುತ್ರರು ಬಂದಿದ್ದಾರೆ. ನಾನು ಎಲ್ಲೇ ಹೋದ್ರು ಕೂಡ ಒಂದು ಹಾಡು ಆಡ್ಬೇಕು ಅಂತಾರೆ. ಇವತ್ತು ಬೇಡ ಅಂತೀನಿ. ಲೋಕಿಟ, ಯಾಕೋ ಎಲ್ಲಾರು ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ನೀನ್ ಯಾಕೋ ಇವ್ರು ಮನ್ಸು ಸುತ್ತು ಓಡಾಡ್ತಾ ಇದ್ದಾರೆ? ನಾಳೆ ಬಂದಿಸ್ಕೋ, ನನಗೆ ನಿದ್ದೆ ಮಾಡ್ತಾ ಇಲ್ಲ ಪಿತಾಜಿ.
ಹೋಗಿ ಮಲ್ಕ ಹೋಗು. ಪಿತಾಜಿ, ನಾನು ಜೈಲಲ್ಲಿದ್ದಾಗ ಬೆಂಚ್ ಕಲ್ಲು ಮೇಲೆ ಮಲಗಿದ್ದಾಗ 106 ಸೊಳ್ಳೆಗಳು ನನ್ನ ಕಿವಿ ಹತ್ರ ಬಂದು ಕುಯ್ ಅಂತ ಗುಳ್ಬಿಡ್ತಾ ಸಂಧಿ ಬಂಧುಗಳಿಂದ 106 ಚಿಗಣೆಗಳು ನನ್ನ ಮೈಯೆಲ್ಲ ಓಡಾಡ್ಕೊಂಡು ನನ್ನ ಕಚ್ಚಿ ರಕ್ತ ಹೀರಿ ಕುಡಿತಾ ಇತ್ತು. ಸೊಳ್ಳೆ ಚಿಗಣೆ ನಾನು ಒಂದೇ ಕೈ ಹುಟ್ಟಿದ್ದು ಒಡ ಹುಟ್ಟಿದ್ದು ಮಕ್ಕಳ ತರ ಇದ್ವಿ. ಆದ್ರೆ ಈ ಮನೆಗೆ ಸೊಳ್ಳೆ ಇಲ್ಲ, ಚಿಗಣೆ ಇಲ್ಲ. ನಾನು ಸೊಳ್ಳೆ ತಗೋ ಚಿಗಣೆ ತಗೋ. ಪಿತಾಜಿ ಯಾಕಪ್ಪ ಹೇಳ್ತಾ ಇದೆಯಾ? ಹೊಟ್ಟೆ ಹಸಿರು ಆಗ್ತಾ ಇದೆ ಪಿತಾಜಿ. ಹೋಗಿ ಊಟ ಮಾಡಿ ಹೋಗು. ಕೂತ್ಕೊಂಡ್ರೆ ಪೊಲೀಸ್ನವರು ಸೊಂಟದಂಗೆಲ್ಲ ಬೆಂಕಿ ಬಿಚ್ಕೊಂಡು ಇಟ್ಟಾಡ್ಸ್ಕೊಂಡು ಹೊಡಿತಾರೆ ಪಿತಾಜಿ. ಅಂದ ತಕ್ಷಣ ಅವ್ರು ಇಲ್ಲೇ ಇಟ್ಕೊಂಡಿರ್ತಾರೆ ಬೆಲ್ಲು, ತೆಗೆದು ಹೊಡಿತಾರೆ ಬೆಲ್ಲು, ಊಟಕ್ಕೆ ಹೋಗ್ತೀನಿ ನಾನು. ಹಂಗೆ ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ಡಾಕ್ಟರ್ ರಾಜಣ್ಣವರ ಆರ್ಕೆಸ್ಟ್ರಾದಲ್ಲಿ ನಾನು ಆಡಬೇಕಾಗಿತ್ತು. ಒಂದು ಬಹಳ ಹೆಸರುವಾಸಿಯಾದಂಥ ಹಾಡನ್ನು ಹಾಡಬೇಕಾಗಿತ್ತು. ಆದರೆ ಡೇಟ್ ಫಿಕ್ಸ್ ಆಗಿತ್ತು. ಆ ವೀರಪ್ಪನ್ ಬಂದು ಅಣ್ಣವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ, ಅವಾಗ ಮಿಸ್ ಆಯಿತು. ಆದರೂ ಅವರ ಸಿನಿಮಾದಲ್ಲಿ ಮಾಡಿದಂಥ ಪಾತ್ರ ನನ್ನ ಜೀವಮಾನದಲ್ಲಿ ನಾನು ಮರೆಯೋಕ್ಕಾಗಲ್ಲ. ಜಿ ಕಾಮಿಡಿ ಕಿಲಾಡಿಗಳಲ್ಲಿ ನಿನ್ನೆ ಚೀಫ್ ಗೆಸ್ಟ್ ಆಗಿ ಬೆಸ್ಟ್ ಕಾಮಿಡಿ ಅವಾರ್ಡ್ ಕೊಡೋಕೆ ಹೋಗಿದ್ದೆ. ಆಗ ಆ ಚಿತ್ರದ ಒಂದು ಸಿನಿಮಾದ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಪ್ಲೇ ಮಾಡಿದ್ರು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟೆ. ಯಾಕೆಂದರೆ ನಾನು ಎಷ್ಟೇ ಸಿನಿಮಾ ಪಾತ್ರ ಮಾಡಿರ್ಬೋದು, ಜೀವನ ಚೈತ್ರ ಡಾಕ್ಟರ್ ರಾಜ್ಕುಮಾರ್ ಜೊತೆಯಲ್ಲಿ ಇವತ್ತಿನ ದಿವಸ ನನ್ನ ಹೆಸರನ್ನು ಸೂಚಿಸಿದ ನನ್ನ ಆತ್ಮೀಯ ಗೆಳೆಯ ದೊಂಬರಕೃಷ್ಣ ಸುರೇಶ್ ಅವರು ಬಾಲ್ಯದಲ್ಲೇ ಬಾಲನಟನಾಗಿ ಅವ್ರನ್ನ ನೋಡಿ ಬಹಳ ವರ್ಷ ಆಗಿತ್ತು. ಇದೇ ರಸ್ತೆಯಲ್ಲಿ ಅವ್ರ ಮನೆ ಇತ್ತು. ನನ್ನನ್ನು ಅವ್ರ ಮನೆ ಕರ್ಕೊಂಡೋದ್ರು. ಏನು ಕಲಾವಿದರಿಗೆ ಇವತ್ತು ಡಾಕ್ಟರ್ ಅವರು ಕೂಡ ಎಲ್ಲ ಕಲಾವಿದರಿಗೂ ರೇಷನ್ ಕೋವಿಡ್ನಲ್ಲಿ ಆಹಾರವನ್ನು ಒದಗಿಸಿದ್ದಾರೆ. ಅನ್ನದಾತರು ಅವರಿಗೆ ದೇವರು ಇನ್ನೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ನಿಮ್ಮ ಸೇವೆಗೆ ಅವರು ಯಾವತ್ತೂ ಸಿದ್ಧರಾಗಿರ್ತಾರೆ. ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ. ಯುಗ ಯುಗಗಳ ಸಾಗಲಿ ನಿಮ್ಮ ಹಾಸ್ಯ ಶಾಶ್ವತ, ನಿಮ್ಮ ಪ್ರೀತಿ ಶಾಶ್ವತ. ನೀವು ಇಷ್ಟು ವರ್ಷ ಡಾಕ್ಟರ್ ಆಗಿ ಏನು ಟ್ರೀಟ್ಮೆಂಟ್ ಮಾಡೋದು ಮುಖ್ಯ ಅಲ್ಲ, ಹಾಸ್ಯದ ಮೂಲಕ ಅನೇಕ ಜನ ನೋವನ್ನು ಆರೋಗ್ಯವನ್ನು ಕಮ್ಮಿ ಮಾಡಿದ್ದೀರಿ. ನಿಮ್ಮ ಹಾಡುಗಳನ್ನ ನಿಮ್ಮ ಮಾತುಗಳು ಕೇಳಿದಾಗ ಖುಷಿ ಆಗುತ್ತೆ. ನೀವು ಬರೀ ನಟನೆ ಅಷ್ಟೇ ಅಲ್ಲ, ದೇವರ ಕಂಠ ಸೇರಿನ ಕೊಟ್ಟಿದ್ದಾರೆ ನಿಮಗೆ. ಹಾಗಾಗಿ ಟೆನ್ನಿಸ್ ಕೃಷ್ಣ ಅವರಿಗೆ ತುಂಬ ಚಪ್ಪಾಳೆ ಮೂಲಕ ಅಭಿನಯಿಸೋಣ. ಜೊತೆಗೆ ಇನ್ನೂ ವಿಶೇಷವಾಗಿ ನಮ್ಮ ದೊಂಬರಕೃಷ್ಣ ಇವರು ಕಲಾವಿದರು. ಇವರು 600 ಚಿತ್ರ ಮಾಡಿದರೆ, ಇವರು 300 ಚಿತ್ರ ಮಾಡಿದ್ದಾರೆ. 300 ಚಿತ್ರ ಮಾಡಿದ್ದಾರೆ. ಮೊದಲನೇ ದೊಂಬರಕೃಷ್ಣ ಅಂತ ಪಿಕ್ಚರಲ್ಲೇ ರಾಜ್ಯ ಪ್ರಶಸ್ತಿಯನ್ನು ಪಡೆದು ಬಹಳ ಖ್ಯಾತಿವಂತರಾಗಿ ಇವತ್ತು ಅನೇಕ ಚಿತ್ರಗಳು ಭಾಗವಹಿಸಿದ್ದಾರೆ. ನೀವು ಚಿತ್ರ ನೋಡುವಾಗ ಗೊತ್ತಾಗುತ್ತಾರೆ ಯಾಕಂತ. ಈಗ ಸ್ವಲ್ಪ ವಯಸ್ಸಾಗಿದೆ, ಗಂಡ ಅಷ್ಟೇ. ಆದರೆ ಇವರು ಒಳ್ಳೆ ಕಲಾವಿದರು. ದೇವರು ಕಲಾವಿದರು ಯಾವತ್ತೂ ಶಾಶ್ವತವಾಗಿರ್ತಾರೆ. ಯಾಕಂದರೆ ಇವತ್ತು ಕಲೆ ಅನ್ನೋದು ನಾವು ಇರ್ಬೋದು. ಆದರೆ ನಾವು ಯಾವತ್ತೂ ಇಲ್ಲಿವರೆಗೂ ನಿಮ್ಮ ನಗು, ನಿಮ್ಮ ಮಾತುಗಳು ಸದಾ ನಮ್ಮ ಕಿವಿಯಲ್ಲಿ ಗುಂಡುತ್ತಾ ಇರ್ತದೆ. ಇವತ್ತು ರಾಜಣ್ಣ ಇಲ್ಲ, ವಿಶ್ವವರ್ಧನೂ ಇಲ್ಲ, ಆದರೆ ಅವ್ರ ಹಾಡುಗಳು, ಮಾತುಗಳು ಅವ್ರ ಇದಕ್ಕೆ ಶಾಶ್ವತವಾಗಿರ್ತಾರೆ. ಹಾಗಾಗಿ ಕಲಾವಿದರು ಸಾವಿಲ್ಲ. ನೀವು ಯಾವುದು ಚಿರನೂತನವಾಗಿ ಚಿರಂಜೀವಿಗಳಾಗಿ ಬರುತ್ತೀರಿ. ಇಬ್ಬರು ದೇವರು ಶಕ್ತಿ ಕೊಡಿ ಅಂತ ಹೇಳ್ತಾ, ಈಗ ಸಹಿತ ಎಸ್ ಡಿ ಸಿದ್ದರಾಮಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಕಿರು ಸನ್ಮಾನ ಮಾಡೋಣ.
ದಯವಿಟ್ಟು